ಹಲೋ ಸ್ನೇಹಿತರೆ, ಮತ್ತೆ ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಹೀಗೆ ಪ್ರಸ್ತುತ ಒಂದು LIC ಆಫೀಸಲ್ಲಿ ಕೆಲಸ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಈಕೆ ಮನೆಯಲ್ಲಿ ಇರೋದಿಲ್ಲ, ಒಂದು ಹಾಸ್ಟೆಲಲ್ಲಿ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಒಳ್ಳೆ ಪ್ರೊಫೈಲ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಹೆಸರು ಶೀತಲ್ ಅಂತ, ವಯ 29 ನಡೀತಾ ಇದೆ, ಇನ್ನೂ ಮದುವೆ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಬಯಕೆ ನೋಡಿ ಸ್ನೇಹಿತರೆ, ಒಬ್ಬರನ್ನು ಹಾಸ್ಟೆಲ್ಗೆ ಕರೆಸಿಕೊಳ್ಳಲು ನಿರ್ಧರಿಸಿದ್ದಾಳೆ. ಸೊ ಅದಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಅನಿಸಿಕೆ ತಿಳಿಸಿದ್ರೆ ಖಂಡಿತ ಸ್ನೇಹಿತರೆ ಇವರು ಒಬ್ಬರನ್ನು ಸಂಪರ್ಕಿಸುತ್ತಾರೆ. ಒಳ್ಳೆ ಅವಕಾಶ ಇದೆ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಮುಂದೆ ಬನ್ನಿ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ತಂದೆ ಅವರು ತೀರಿಕೊಂಡ ಮೇಲೆ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಅದೇ ರೀತಿ ಕಾಲೇಜ್ ಅಲ್ಲಿ ಕೂಡ ಗೆಳೆಯ ಇರಲಿಲ್ಲ. ಸೊ ಯಾವಾಗಲೂ ಕೂಡ ಗೆಳೆಯ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಒಬ್ಬರನ್ನ ತನ್ನ ಹಾಸ್ಟೆಲ್ಗೆ ಕರೆಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಈಕೆಯ ಮದುವೆ ವಯಸ್ಸು ಮೀರಿ ಹೋಗಿದೆ ಸ್ನೇಹಿತರೆ. ಇದುವರೆಗೂ ಇನ್ನೂ ಒಂದು ಸಲ ಕೂಡ ಮಾಡಿಸಿಕೊಂಡಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಮುಂದೆ ಬನ್ನಿ, ನೀವು ಹಾಸ್ಟೆಲ್ ಬಳಿ ಬಂದರೆ ಭೇಟಿಯಾಗಿ ನಿಮ್ಮನ್ನು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಿನಪೂರ್ತಿ ಮಜಾ ಮಾಡುತ್ತೇನೆ, ಜೊತೆಗೆ ಸೇರಿ ದಿನಪೂರ್ತಿ ಮಜಾ ಕೂಡ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಯವಿಟ್ಟು ಬನ್ನಿ, ನನ್ನ ಆಸೆ ಈಡೇರಿಸಲು ಸಹಾಯ ಮಾಡಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಫೈನಾನ್ಷಿಯಲ್ ಸೆಕ್ಯೂರಿಟಿ ಟಿಪ್ಸ್ ಸ್ನೇಹಿತರೆ, ಈಕೆ ಯಾವ ರೀತಿ ತನ್ನ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ, ಸೇವೆಗೆ ಇಟ್ಟುಕೊಳ್ಳುತ್ತಿದ್ದಾರೆ. ಸೊ ಬನ್ನಿ, ಬೀಯಿಂಗ್ ಫೈನಾನ್ಷಿಯಲ್ ಸೆಕ್ಯೂರ್ ಮೀನ್ಸ್ ದಟ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಫೈನಾನ್ಸ್ ಆ್ಯಂಡ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಮನಿ. It's about knowing you can cover your expenses today and still be prepared for the futures. ಇತ್ತೀಚೆಗೆ ಸ್ನೇಹಿತರೆ ಇವರು ತನ್ನ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಫೈನಾನ್ಷಿಯಲ್ ಸ್ಟ್ರಾಟಜಿ ಇರುತ್ತೆ, ಅದನ್ನು ಫಾಲೋ ಮಾಡುತ್ತಿದ್ದಾರೆ. ಸೊ ಇದರಿಂದ ಇವರ ಒಂದು ಹಣ ಕೂಡ ಸೇವ್ ಆಗ್ತಾ ಇದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದೇ ರೀತಿಯ ಇಂಪಾರ್ಟೆಂಟ್ ಸ್ಟೆಪ್ ಟು ಅಚೀವಿಂಗ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇನ್ಕ್ಲೂಡ್ ಪೇಯಿಂಗ್ ಆಫ್ ಡೆಬಿಟ್, ಬಿಲ್ಡಿಂಗ್ಸ್ ಆ್ಯಂಡ್ ಎಮರ್ಜೆನ್ಸಿ ಫಂಡ್ ಆ್ಯಂಡ್ ಇನ್ವೆಸ್ಟಿಂಗ್ ಫಾರ್ ರಿಟೈರ್ಮೆಂಟ್. ಹಣ ಸೇವ್ ಮಾಡಿ ಇಟ್ಟುಕೊಳ್ಳೋದರಿಂದ ಹಾಗೂ ಇನ್ವೆಸ್ಟ್ ಮಾಡೋದರಿಂದ ಎಮರ್ಜೆನ್ಸಿ ಸಮಯದಲ್ಲಿ ಸ್ನೇಹಿತರೆ ತುಂಬ ಉಪಯೋಗಕ್ಕೆ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.